ಮಿರ್ಜೆ ದಂಪತಿಗಳು ಕೂಡ ಸರು ಕೂಡ ಅವ್ರ ಬಗ್ಗೆ ಹೇಳಿದರು. ಏನಪ್ಪ ಅಂತಂದ್ರೆ ಅತ್ಯಂತ ಸರಳವಾದಂಥ ಜೀವನವನ್ನು ನಡೆಸ್ತಾ ಮತ್ತು ಕಾಯಕ ಜೀವಿಗಳು ಕೂಡ ಹೌದು. ಅವರು ಕಾಯಕ ಬಸವ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ವೈನಿಗಳಂತೂ ಪ್ರತಿಯೊಂದರೊಳಗೆ ಎಲ್ಲೇ ಕರೀಲಿ ಅವ್ರ ಮಾತನ್ನು ಕೂಡ ಅಷ್ಟೇ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅನ್ನುವಂಗೆ ಅತ್ಯಂತ ಮೃದು ನುಡಿಗಳನ್ನು ಒಳಗೊಂಡಿರ್ತಕ್ಕಂಥವ್ರವರು. ಅಂಥವರು ಇವತ್ತಿನ ಒಂದು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಅಷ್ಟೇ ಅಲ್ಲದೆ ನಮ್ಮ ಈರಣ್ಣವ್ರು ಸರ್ ಅವರು ಇವತ್ತಿನ ಹೂಗಾರ ನೋಡ್ರಿ, ಶರಣರು 12ನೇ ಶತಮಾನದಾಗ ಈ ಕಾಯಕವನ್ನು ಮಾಡದೇ ಇರ್ತಕ್ಕಂಥ ಮೌಳಿಗೆ ಮಾರಾಯಣವರು ಕಟ್ಟಿಗೆಯನ್ನು ತಂದು ಮಾಡ್ತಕ್ಕಂಥ ಕಾಯಕವನ್ನು ಮಾಡ್ತಾಯಿದ್ರು. ಅಕ್ಕಿಯನ್ನು ಆಗಿ ಕರ್ತಕ್ಕಂಥ ಶರಣರು ಇದ್ದರು. ಮತ್ತು ಹೂವನ್ನು ಹೂಪತ್ರೆಗಳನ್ನು ಲಿಂಗಕ್ಕೆ ಏರಿಸಲಿಕ್ಕೆ ತಂದ ಪೂಜೆಯನ್ನು ಮಾಡ್ತಕ್ಕಂಥ ಹೂಗಾರ ಮಾದಯ್ಯ ಮಲ್ಲಮ್ಮ ಅಂತಕ್ಕಂಥ ಶರಣರು. ಅಂದರೆ ಪ್ರತಿಯೊಬ್ಬರು ಕೂಡ ಕಾಯಕದಲ್ಲಿ ಎಷ್ಟು ನಿರತರಾಗಿರ್ತಿದ್ರು. ಕಾಯಕ ದಾಸೋಹ ಎಷ್ಟೊಂದು ಮಹತ್ವವನ್ನು ಕೊಡ್ತಾಯಿದ್ರು. ಕಾಯಕ ಮಾಡ್ತಾ ಇದ್ದಾಗ ಯಾರ ಬಂದ್ರೂ ಕೂಡ ಗುರು ಲಿಂಗ ಜಂಗಮ ಮುಂದಿದ್ರು ಹಂಗೆ ಹರಿಬೇಕಂತಿದ್ರು. ಅಂದ್ರೆ ಕಾಯಕಕ್ಕೆ ಅಷ್ಟೊಂದು ಮಹತ್ವವಾದಂಥ ಒಂದು ಬೆಲೆಯನ್ನು ನಮ್ಮ ಶರಣರು ಯಾವ ರೀತಿಯಾಗಿ ಕೊಡ್ತಾ ಇದ್ರು ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲೆಲ್ಲ ನೋಡ್ತಾ ಇದ್ವಿ. ಪ್ರತಿಯೊಬ್ಬರು ಶರಣ ದಂಪತಿಗಳು ಕೂಡ ಪ್ರತಿಯೊಬ್ಬರು ಕೂಡ ಅಲ್ಲಿ ಹೆಂಗಿದ್ರು, ಕಾಯಕ ಯಾವುದೇ ಸತಿ ತಪ್ಪು ಮಾಡಿದ್ರೆ ಪತಿ ತಿದ್ದುವಂಥ ಕಾರ್ಯ ಮಾಡ್ತಾಯಿದ್ರು. ಪತಿ ಏನಾದರೂ ಕಾಯಕದಲ್ಲಿ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಸತಿ ಇದ್ದವಳು ಅವಳನ್ನು ಎಚ್ಚರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾಯಿದ್ರು. ಅಂಥ ಒಂದು ನಿಟ್ಟಿನಲ್ಲಿ ವಿಶೇಷವಾದಂಥ ಈ ಶ್ರಾವಣ ನಿಮಿತ್ತವಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಅತ್ಯಂತ ದಿನದಿಂದ ದಿನಕ್ಕೆ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇನಾಗ್ತಾ ಇದೆ ಅಂತಂದ್ರೆ ಹೆಚ್ಚಿನ ಮೆರುಗನ್ನು ಪಡಿತಾ ಇರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಾಳೆಯ ದಿವಸ ಮುಖ್ಯವಾಗಿ ಏನಪ್ಪ ಅಂತಂದರೆ ಇಷ್ಟಲಿಂಗ ಅಂತಕ್ಕಂಥ ದರ್ಪಣ, ಅದರ ವೈಜ್ಞಾನಿಕ ಹಿನ್ನೆಲೆ ಏನು ಅಂತಕ್ಕಂಥದ್ರ ಕುರಿತಾಗಿ ನಮ್ಮ ಚಿಕ್ಕೋಡಿಯಿಂದ ಡಾಕ್ಟ್ರು ಬಂದು ನುಲಿ ಡಾಕ್ಟ್ರ್ ಅಂತಕ್ಕಂಥವ್ರು ಬಂದು ಆಗಮಿಸಿ ಒಂದು ಒಳ್ಳೆಯ ರೀತಿಯಾದಂತಹ ಒಂದು ತತ್ವವನ್ನು ನಮ್ಮೆಲ್ಲರಿಗೂ ಕೂಡ ಉಣಬಡಿಸೋರಿದ್ದಾರೆ. ಆದ್ದರಿಂದ ಆದಷ್ಟು ಬೇಗನೆ ಎಷ್ಟು ಗಂಟೆ 5 ಗಂಟೆಗೆ 5 ಗಂಟೆಗೆ ಅದೇ 5 ಗಂಟೆಗೆ ಸ್ಟಾರ್ಟ್ ಮಾಡ್ರಿ ಅಂತ ಹೇಳಿದ್ರು. 5 ಗಂಟೆ ನಾಳೆಯ ಒಂದು ಸಮಯದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಯಾಕಂತಂದ್ರೆ ಅವರಿಗೆ ಹೆಚ್ಚಿನ 1-1.5 ತಾಸಾದ್ರೂ ಕೂಡ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ತಮ್ಮ ಪ್ರವಚನವನ್ನು ಮತ್ತು ಕೆಲವೊಂದು CD-ಗಳನ್ನು ಕೂಡ ಅವ್ರು ಹಾಕಿ ತೋರಿಸುವಂತಹ ಒಂದು ಕಾರ್ಯಕ್ರಮ ಅದ ಅಂತ. ಆದ್ದರಿಂದ ನಾವು ನೀವೆಲ್ಲರೂ ಕೂಡ ಅದರಲ್ಲಿ ಭಾಗಿಗಳಾಗೋಣ. ಮತ್ತು ಇವತ್ತಿನ ಈ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿರ್ತಕ್ಕಂಥ ಮಿರಜಿ ದಂಪತಿಗಳಿಗೂ ಹಾಗೂ ಆಗಮಿಸಿದಂಥ ನಮ್ಮ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೂ ಕೂಡ ವಿಶ್ವಗುರು ಬಸವಣ್ಣನವರು ಒಳ್ಳೆಯ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತನ್ನು ದಯಪಾಲಿಸಲಿ. ಅದೇ ರೀತಿಯಾಗಿ ಮಿರ್ಜಿಯವರಿಗೆ ಅವರ